ನಮಸ್ತೆ, ನನ್ನ ಹೆಸರು ಅಜಯ್ ಕುರ್ಕಲ್ ಅಂತ. ಟೀಮ್ ಸ್ಮಾರ್ಟ್ ಆರ್ಟ್ನ ಮುಖ್ಯ ಕಲಾವಿದ. ನೀವು ನೋಡಿರ್ಬೋದು, ಕಳೆದ ಬಾರಿ ಜನ್ಮಾಷ್ಟಮಿ ಅಂದು ನಾವೊಂದು ರೋಡ್ನ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡಿದ್ದೆ, ಮಲ್ಪೆ ಆದಿಡ್ಪಿ ರೋಡ್ನ ಬಗ್ಗೆ. ಅದು ತುಂಬಾ ವೈರಲ್ ಆಗಿತ್ತು. ಅದರ ದಿಸೆಯಿಂದ ಇವಾಗ ರೋಡ್ ಕೂಡ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಿಂದ ನಮ್ಮ ಟೀಮಿಗೆ ತುಂಬ ಹೆಮ್ಮೆ, ಹಾಗೆ ಜನರಿಗೆ ಸಹ ತುಂಬ ಖುಷಿಯ ವಿಷಯ. ಹಾಗೆಯೇ ಈ ವರ್ಷ ನಾವು ಜನ್ಮಾಷ್ಟಮಿ ಅಂದು ಈ ಜಲಚರ ಜೀವಿ, ಈ ಪೊಲ್ಯೂಷನ್, ಈ ಸಮುದ್ರದಲ್ಲಿ ಪೊಲ್ಯೂಷನ್ ಆಗ್ತದೆ, ಅದರ ಬಗ್ಗೆ ಒಂದು ದೊಡ್ಡ ಮೀನು ಮಾಡಿ ಅದನ್ನು ಜನರಿಗೆ ಅವೇರ್ನೆಸ್ ಅಂತ ಒಂದು ಕಾರ್ಯಕ್ರಮ ಮಾಡಿ ಜನರಿಗೆ ತೋರಿಸಿದ್ದೇವೆ. ಅದು ಕೂಡ ಎಲ್ರಿಗೂ ತುಂಬಾ ಖುಷಿಯಾಗಿದೆ. ಹಾಗೆಯೇ ಈ ವರ್ಷ ಹೊಸ ವರ್ಷ ಅಂದರೆ ನೀವು ನೋಡಿರ್ಬೋದು, ನಮ್ಮ ಉಡುಪಿ ಜಿಲ್ಲೆ ಆಗಲಿ ಅಥವಾ ಮಂಗಳೂರಾಗಲಿ ಈಗ ಡ್ರಗ್ಸ್ ತುಂಬ ಆಗ್ತಾ ಉಂಟು, ಡ್ರಗ್ಸ್ನ ಹಾವಳಿ. ಅದನ್ನು ಈಗ ನಮ್ಮ ಪೊಲೀಸ್ ಕೂಡ ತುಂಬ ಅದರ ಬಗ್ಗೆ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾವು ಸ್ಟಾಪ್ ಮಾಡಬೇಕಂತ ಆ ಉದ್ದೇಶ ಇಟ್ಕೊಂಡು ಒಂದು ಸಣ್ಣ ಒಂದು ಪ್ರಾಜೆಕ್ಟ್ ಮಾಡಿದ್ದೇವೆ ನಾವು. ಅಂದರೆ ಒಂದು ಹ್ಯೂಮನ್ ಅದರಿಂದ ಹೇಗೆ ಅವನು ಅಡಿಕ್ಟ್ ಆಗಿ ಅಥವಾ ಈಗ ವಾಹನ ಚಲಿಸುವಾಗ ಆಕ್ಸಿಡೆಂಟ್ ಆಗುವ ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಅದು ನಾವು ನಾಳೆ ದಿವಸ 31ನೇ ತಾರೀಕು, ನಾಳೆ ಬೆಳಿಗ್ಗೆ ಒಂದು 10:30 ದಿವಸ ಕುರ್ಕಲ್ ಜಂಕ್ಷನಲ್ಲಿ ನಾವು ಇಡ್ತೇವೆ. ಅದನ್ನು ಜನರು ನೋಡಿ ಆದರೂ ಇನ್ನೂ ಸುಧಾರಿಸಬೇಕಂತ ನಮ್ಮದೊಂದು ಉದ್ದೇಶ. ಸ್ಮಾರ್ಟ್ ಆರ್ಟ್ ಮೆಂಬರ್, ಹಾಗೆ ಅಜಯ್ ಅವ್ರದ್ದು ಫ್ರೆಂಡ್ ಕೂಡ. ನಾವಂದ್ರೆ ಈಗ ನ್ಯೂ ಇಯರ್ಗೆ ಏನಾದರೂ ಒಂದು ಸ್ಪೆಷಲ್ ಆಗಿ ಕಂಟೆಂಟ್ ಈ ಥರ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕೊಂಡಿದ್ವಿ. ಅದೇ ರೀತಿ ಇವರು ಅಜಯ್ ಮತ್ತು ನಮ್ಮದೆಲ್ಲ ಟೀಮ್ ಮೆಂಬರ್ಸ್ ಒಂದು ಡಿಸಿಷನ್ ಮಾಡಿ ಈ ಥರ ಒಂದು ಮಾಡುವ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ವಿ. ಬಟ್ ಅದಕ್ಕೆ ಒಂದು ಕೆಲವು ಮೂವ್ಮೆಂಟ್ ಆಗುವಂತಹ ಮೋಟ್ರಿದ್ದು ಎಲ್ಲ ಸ್ವಲ್ಪ ವರ್ಕ್ ಮಾಡಲಿಕ್ಕಿತ್ತು. ಅದೇ ರೀತಿ ಅದೇ ಮೋಟ್ರೆಲ್ಲ ಒಂದು ಅದಕ್ಕೆ ಅರೇಂಜ್ಮೆಂಟ್ ಮಾಡಿ ಅದಕ್ಕೆ ಕನೆಕ್ಷನ್ ಎಲ್ಲ ಕೊಡುವಂಥ ಸಣ್ಣ ಪುಟ್ಟ ಕೆಲಸ ಎಲ್ಲ ನಾವು ಮಾಡಿದ್ವಿ. ಅದೇ ಇನ್ನೂ ಒಳ್ಳೆ ಮಾಡಿ ಪ್ರೆಸೆಂಟ್ ಮಾಡಬೇಕು, ರೋಡಲ್ಲಿ ಇಡಬೇಕು. ಒಂದು ಸೇಫ್ಟಿ ಅಂದರೆ ಯಾರಿಗೂ ಸ್ವಲ್ಪ ರೋಡಲ್ಲಿ ಹೆಲ್ಮೆಟ್ ಹಾಕ್ಬೇಕು. ಹೌದು ಹೌದೌದು. ಅಂದರೆ ಒಂದು ಇಡುವಾಗ ಅದನ್ನು ನೋಡುವಾಗ ಸ್ವಲ್ಪ ಬರಬೇಕು. ಅಂದರೆ ಈ ಥರ ಮಾಡಬಾರ್ದು, ಸ್ಪೀಡಾಗಿ ಗಾಡಿ ಓಡಿಸ್ಬಾರ್ದು, ಅಂದರೆ ಹೆಲ್ಮೆಟ್ ಹಾಕಬೇಕು. ಅದೇ ರೀತಿ ಕುಡಿದು ಗಾಡಿ ಎಲ್ಲ ಓಡಿಸ್ಬಾರ್ದು. ಆ ಥರ ಎಲ್ಲ ಒಂದು ಮನಸ್ಸಿಗೆ ಬರಬೇಕು ಅನ್ನೋ ರೀತಿಯಲ್ಲಿ ನಾವು ಅದನ್ನು ಮಾಡಿದ್ದು. ಅದೇ ಇನ್ನೂ ಸಹ ಕೆಲಸ ಆಗ್ತಾ ಇದೆ. ಇನ್ನು ನಾಳೆಗೆ ನಾವು ಅದನ್ನು ಸೆಟ್ ಮಾಡಬೇಕಂತ ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತೀವಿ. ಸೊ ಇದೊಂದು ವಿನೂತನ ವಿಶೇಷ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿರ್ತಕ್ಕಂಥ ಟೀಮ್ ಸ್ಮಾರ್ಟ್ ಆರ್ಟ್ಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ತಮ್ಮ ಜೀವ ಸುಮಾರು ಜನ ಕಳ್ಕೊಳ್ತಿದ್ದಾರೆ. ತಮ್ಮ ಜೀವ ಅಲ್ಲದೇನೆ ಕೈ ಕಾಲುಗಳನ್ನ ಕಳ್ಕೊಂಡು ಬೆಡ್ ರಿಡನ್ ಆಗಿರ್ತಕ್ಕಂಥ ಅವಕಾಶಗಳನ್ನ ನಾವು ನೋಡಿದೀವಿ. ಸೊ ಹೀಗಾಗಿ ಈ ಕಾನ್ಸೆಪ್ಟ್ ಅಲ್ಲಿ ಬೊಂಬೆ ನರಳಾಡೋದು ನೋಡೋದೇ ನಮ್ಗೆ ಅಷ್ಟು ನೋಡಕ್ ಆಗ್ತಿಲ್ಲ. ಸೊ ಇದೇ ತರ ಯಾರಾದ್ರೂ ಟ್ರಾಫಿಕ್ ರೂಲ್ ಫಾಲೋ ಮಾಡಿಲ್ಲ ಅಂದ್ರೆ ಎಲ್ರಿಗೂ ಕೂಡ ಇದೇ ಪರಿಸ್ಥಿತಿ ಬರ್ತದೆ ಅಂತ ಒಂದು ವಿಶೇಷವಾಗಿ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಇವತ್ತೇನು ಹೊಸ ವರ್ಷ ಆಚರಣೆ ಮಾಡೋ ಎಲ್ಲ ಯುವಕರಾಗಿರ್ಲಿ, ಸಾರ್ವಜನಿಕರಿಗೆ ನಾವು ಏನ್ ಕೇಳ್ಕೊಳ್ತೀವಿ ಅಂತಂದ್ರೆ, ಇವತ್ತಿನ ದಿನಗಳಲ್ಲಿ ಎಲ್ಲರೂ ಕೂಡ ಟ್ರಾಫಿಕ್ ರೂಲ್ ಫಾಲೋ ಮಾಡಿ ತಮ್ಮ ಹಬ್ಬನ ಸೆಲೆಬ್ರೇಟ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ.